ಸುತ್ತಲೂ ಇರುವವರೆಲ್ಲರೂ ಸಹ ಆತನನ್ನ ಪ್ರೀತಿಯಿಂದ ಒಂದು ಅಂದವಾದ ತೋಟದೊಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಯಾಗಿದೆ ಮೋಲಿಗೆ. ತನ್ನ ಬಗ್ಗೆ ಎಲ್ಲರೂ ಪ್ರೀತಿಯಿಂದ ಪ್ರೇಮದಿಂದ ಎಷ್ಟೋ ಇಷ್ಟದಿಂದ ಮಾತಾಡಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಹೊಟ್ಟೆನಲ್ಲಿ ಹಸುವಾಗ್ತಾ ಇದೆ ಅನ್ನಿಸಿದ ತಕ್ಷಣ ಊಟ ಪ್ರತ್ಯಕ್ಷ ಆಗುತ್ತೆ, ರುಚಿಕರವಾದ ಆಹಾರ. ಒಳ್ಳೆ ಡ್ರೆಸ್ ಬೇಕನ್ಕೊಂಡ್ರೆ ರೆಡ್ ಕಲರ್ ಸೂಟ್ ಬಂದ್ಬಿಡುತ್ತೆ, ಕಣ್ಣುಗಳು ಪಳಪಳ ಮಿಳಮಿಳ ಅಂತ ಹೊಳಿತಿರ್ತಾವ, ಆ ತರ ಡ್ರೆಸ್ ಇರುತ್ತೆ ಅವನಿಗೆ. ಅಂದ್ರೆ ಏನ್ ಅನ್ಕೊಂಡ್ರೆ ಅದ್ ಬಂದ್ಬಿಡ್ತಾ ಇದೆ ಅಲ್ಲಿ. ಆವಾಗ ಮೈಂಡ್ ಓಪನ್ ಆಗಿ ಇಟ್ಕೋ, ಸಾಕು, ನೀನ್ ಬೇಕಿರೋದೆಲ್ಲ ನಿನ್ಗೆ ಸಿಗುತ್ತೆ ಅಂತ ಹೇಳಿ ರಾಂಪ ಸಂದೇಶ ಆತಗೆ ನೆನಪಿಗೆ ಬರುತ್ತೆ. ನೋಡಿ, ಮೈಂಡ್ ಓಪನ್ ಆಗಿ ಇಟ್ಕೋ, ನೀನು ಬಯಸಿದ್ದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟರಲ್ಲಿ ತನಗ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಬರ್ತಾನೆ ನೋಡ್ರಿ ಅಲ್ಲಿ. ಆತ ಗ್ರೇಟ್ ಮಾಸ್ಟರ್ ಆಗಿದ್ದಕ್ಕೆ ಈತನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ನೋಡಿ. ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ನೀಡಿರ್ತಕ್ಕಂತಹ ಡಾಕ್ಟರ್ ಕಾಣಿಸಿ ಆತನ ಅನುಭವಗಳೆಲ್ಲ ಕೇಳಿಸ್ತಾ ಇರ್ತಾನೆ. ಇಲ್ಲಿ ಹೇಳ್ತಾನೆ, ನಿನಗೆ ಮರಣವಿಲ್ಲ ಮೋಲಿ, ಕೇವಲ ನಿನ್ನ ಶರೀರ ಮಾತ್ರವೇ ನಶಿಸಿದೆ. ನೀನು ಸ್ವರ್ಗ ನರಕಗಳಿಗೆ ಮೀರಿರುವ ಒಂದಾನೊಂದು ಆತ್ಮಲೋಕದಲ್ಲಿ ನೀನಿದ್ದೀಯ. ನಿನ್ನ ಆತ್ಮ ಪ್ರಯಾಣ ಸಮಾಚಾರವನ್ನು ವಿಶೇಷವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆತನಿಗೆ ರಾಂಪ ಪುಸ್ತಕದಲ್ಲಿರುವ ವಿಷಯಗಳು ಈಗ ತನ್ನಷ್ಟಕ್ಕೆ ತಾನೇ ಅರ್ಥ ಆಗೋದಕ್ಕೆ ಪ್ರಾರಂಭ ಆಯ್ತು. ಸ್ವರ್ಗ ನರಕವು ಎರಡೂ ಭೂಮಿಯ ಮೇಲೆ ಇವೆ. ಅನೇಕಾನೇಕ ಸೂಕ್ಷ್ಮ ಲೋಕಗಳಿಗೆ ನಿಜವಾದ ವಾರಸುದಾರರು ನಾವು. ಭೂಮಿಯ ಮೇಲೆ ಹೊಸ ಹೊಸ ವಿಷಯಗಳನ್ನ ನಾವು ಕಲ್ತ್ಕೊಂತಾನೇ ಇರ್ತೀವಿ. ಏನಂತಾನೆ? ಸ್ವರ್ಗ ನರಕ ಭೂಮಿ ಮೇಲಿದೆ, ನಿಜವಾದ ಸೂಕ್ಷ್ಮ ಲೋಕಗಳಿಗೆ ವಾರಸುದಾರರು ನಾವು. ಹೊಸ ಹೊಸ ವಿಷಯಗಳನ್ನ ನಾವು ಕಲ್ತ್ಕೊಂತಿರ್ತೀವಿ. ಹಾಗೆ ಕಲ್ತುಕೊಂಡ ವಿಷಯಗಳೆಲ್ಲ ನಮ್ಗೆ ಎದುರಾಗ್ತಕ್ಕಂತಾವು ಸ್ವರ್ಗ ನರಕಗಳು ಅಂದ್ರೆ ನಿಜವಾಗಿಯೂ ನಾವು ಸೃಷ್ಟಿ ಮಾಡ್ಕೊಂಡಿರವೆ, ನಾವೇ ಸೃಷ್ಟಿ ಮಾಡ್ಕೊಂಡಿರವೆ. ಭೂಮಿ ಮೇಲೆ ಕಲ್ತ್ಕೊಳ್ಳೋದನ್ನೋದು ಆಗೋದ ತಕ್ಷಣ ನಾವು ನಮ್ಮ ಶರೀರವನ್ನ ಅಲ್ಲೇ ಬಿಟ್ಟು ಇಲ್ಲಿಗೆ ಬರ್ತೀವಿ, ಸೂಕ್ಷ್ಮ ಲೋಕದಲ್ಲಿ ಬರ್ತೀವಿ. ಈಗ ನಾವು ಭೂಮಿಗಿಂತಲೂ ಮೇಲಿನ ಸ್ಥಾಯಿ ಲೋಕದಲ್ಲಿ ಹೋಗುವುದೇ ನಮ್ಮ ಕರ್ತವ್ಯ, ನಿನ್ನ ಕರ್ತವ್ಯ. ಈ ಸಂಗತಿಯನ್ನ ನೀನು ವಿಶ್ವಾಸಿಸಿದರೆ ಕ್ಷಣಗಳಲ್ಲಿ ನಿನ್ನ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ಕರ್ಕೊಂಡು ಹೋಗ್ತೀನಿ ಅಂತಾನೆ ಹೇಳ್ತಾರೆ. ಭೂಮಿ ಮೇಲಿದ್ದಾಗ್ಲೇನೆ ಇದನ್ನೆಲ್ಲ ನೀನು ತಿಳ್ಕೋಬೇಕು. ಆ ಕಡೆ ತೀರದ ಜೀವನದ ಬಗ್ಗೆ, ಅಂದ್ರೆ ಮರಣಾನಂತರದ ಜೀವನದ ಬಗ್ಗೆ ಏನದೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಆದ್ರೂ ತಿಳ್ಕೋಬೇಕು.